ಇನ್ನು ಈಗ ಮಳೆ ತಕ್ಕ ಮಟ್ಟಿಗೆ ನಿಂತಿರೋ ಕಾರಣ 5ನೇ ದಿನದ ಕಾರ್ಯಾಚರಣೆ ಜಾಸ್ತಿ ಆಯಿತು. ಶೋಧದ ವೇಳೆ ಸಿಕ್ಕ ದೇಹಗಳು ಛಿದ್ರವಾಗಿದ್ದವು. ಬಹಳ ಭೀಕರತೆಯನ್ನ ಬಿಚ್ಚಿಡ್ತಾ ಇವೆ. ಚಳಿಯಾರ್ ನದಿಯಲ್ಲಿ ಇವತ್ತು 9 ಶವಗಳು ಸಿಕ್ಕಿವೆ. ಇದುವರೆಗೂ 198 ಮೃತ ದೇಹಗಳು ಸಿಕ್ಕಿವೆ. ಇವೆಲ್ಲವೂ ನದಿಯಿಂದಲೇ ತೆಗೆದಿದ್ದಾರೆ. ಇನ್ನು 518 ಮಂದಿ ಗಾಯಗೊಂಡು ಆಸ್ಪತ್ರೆಯನ್ನ ಸೇರಿದ್ದಾರೆ. ಇನ್ನು 200ಕ್ಕೂ ಹೆಚ್ಚು ಜನ ಪತ್ತೆಯಾಗಬೇಕಾಗಿದೆ. ಚುಲನ್ಮಾಲಾದಲ್ಲಿ 20ಕ್ಕೂ ಹೆಚ್ಚು ಅಡಿ ಆಳದಲ್ಲಿ ಹಲವಾರು ಮನೆಗಳು ಸಿಕ್ಕಾಕೊಂಡಿವೆ. ರಕ್ಷಣಾ ಕಾರ್ಯಕ್ಕೆ ನಟ ಮೋಹನ್ ಲಾಲ್ ಅವರು ಕೂಡ ಕೈ ಜೋಡಿಸಿದ್ದಾರೆ. ಮೆರಟ್ನಾಯಿಂದ ಬಂದಿರುವಂತಹ ಡಿಕ್ಸಿ ಹೆಸರಿನ ಸೇನಾ ಶ್ವಾನ 30ಕ್ಕೂ ಹೆಚ್ಚು ಶವಗಳನ್ನ ಪತ್ತೆ ಹಚ್ಚಿದೆ. ಇನ್ನು ಕಾರ್ಯಾಚರಣೆ ಮುಗಿದಿದೆ. ಕೆಸರಿನ ಅಡಿ ಯಾವುದೇ ಶವ ಸಿಲುಕಿರುವ ಸುಳಿವು ಇಲ್ಲ ಅಂತ ತಿಳಿಸಿದೆ. ಇನ್ನು ಈ ನಾಡು ಸಂತ್ರಸ್ತರಿಗಾಗಿ ಹೊಸ ಟೌನ್ಶಿಪ್ ನಿರ್ಮಾಣ ಮಾಡೋಕೆ ಕೇರಳ ಸರ್ಕಾರ ಈಗ ಮುಂದಾಗಿದೆ. 100 ಮನೆಗಳನ್ನ ಕಟ್ಟಿಸಿಕೊಡುವುದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ರಶ್ಮಿಕಾ ಮಂದಣ್ಣ 10 ಲಕ್ಷ ರೂಪಾಯಿ ನೆರವನ್ನ ಕೊಟ್ಟಿದ್ದಾರೆ. ವಯನಾಡು ದುರಂತವನ್ನ ರಾಷ್ಟ್ರೀಯ ದುರಂತ ಅಂತ ಪರಿಗಣಿಸೋಕೆ ಕೇಂದ್ರ ಸರ್ಕಾರ ನಿರಾಕರಿಸಿದೆ. ಇನ್ನು ಈ ಭೂಕುಸಿತದಿಂದ ಇಡೀ ಮನೆಗೆ ನಾಶವಾದ್ರೂ ಕೂಡ ಸುಜಾತ ಅನ್ನುವಂತಹ ಎಂಬ ವೃದ್ಧೆಯ ಕುಟುಂಬ ಸದೃಶ್ಯ ಅನ್ನೋ ಹಾಗೆ ಪಾರಾಗಿದ್ದಾರೆ.